ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೀವು ಅನ್ಬೋದು ಹಂಗಿತ್ತಂದ್ರೆ ಈ ಪುರಿ ಅಂದರೆ ಇದ್ರೊಳಗೆ ಏನು ಸ್ಪೆಷಲ್ ಅದತ್ತೆ. ಇವತ್ತು ನಾನು ಮಾಡ್ತಾ ಇರೋ ಪುರಿಗೆ ನೀವು ಯಾವುದೇ ರೀತಿ ಚಟ್ನಿ, ಸಾಂಬಾರು, ಆಲೂಗಡ್ಡೆ ಪಲ್ಯ, ಕುರ್ಮ ಯಾವುದು ಬೇಡ, ಹಾಗೇನೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ ರೀ. ಮತ್ತು ಇವತ್ತು ಸಂಕ್ರಮಣ ಕರಿ ರೀ. ಅದಕ್ಕೆ ನಾವು ಈ ಕಡೆ ಉತ್ತರ ಕರ್ನಾಟಕದ ಕಡೆ ಏನಾದರೂ ಕರಿದ ಪದಾರ್ಥಗಳನ್ನ ಮಾಡ್ತಿರ್ತೀವಿ. ಸಂಕ್ರಮಣ ಕರಿ ಸಲುವಾಗಿನೇ ನಾನು ಇವತ್ತು ಈ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಸ್ಪೆಷಲ್ ಅದ ರೀ, ಟೇಸ್ಟಿನೂ ಅದ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಪ್ಯಾನ್ಗೆ ನಾನಿಲ್ಲಿ ಒಂದು ಕಟ್ಟಾಗಷ್ಟ ಪಾಲಕ್ ಸೊಪ್ಪನ್ನು ಸೋಸಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ನಾನು ಆದಷ್ಟು ಎಳೆ ಪಾಲಕ್ ಸೊಪ್ಪನ್ನೇ ತೊಗೊರಿ. ಇಲ್ಲ ಅಂದ್ರೆ ನೀವು ಪಾಲಕ್ ಸೊಪ್ಪು ಬದಲಿ ಇಲ್ಲಿ ಮೆಂತ್ಯ ಸೊಪ್ಪನ್ನಾದರೂ ತೊಗೋಬೋದು. ಈಗ ಇದನ್ನು ಹಾಗೇನೆ ಹುರಿದು ಬಿಟ್ಟು ತೊಗೋತೀನಿ ನೋಡ್ರಿ. ಇದ್ರೊಳಗಿನ ಈ ಪಾಲಕ್ ಸೊಪ್ಪೆಲ್ಲ ಕರಿಗಿ ಈ ನೀರಿನ ಅಂಶ ಎಲ್ಲ ಹೋಗ್ಬೇಕು ನೋಡ್ರಿ. ಆವರೆಗೇನು ಅದನ್ನ ಹಾಗೇನೆ ಹುರಿದು ಬಿಟ್ಟು ತೊಗೊಂಡಿ ನೋಡ್ರಿ. ಈಗೆಲ್ಲನೂ ಪಾಲಕ್ ಸೊಪ್ಪನ್ನು ಕರಗ್ಯದ, ನೀರಿನ ಅಂಶನೂ ಹೋಗ್ಯದ ನೋಡ್ರಿ. ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ ರೀ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ನೋಡ್ರಿ. ತುಂಬ ನೀರನ್ನು ಹಾಕಬೇಡ್ರಿ. ಜಾಸ್ತಿ ನೀರು ಯಾಕೆ ಹಾಕಬಾರ್ದು ಅಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋರಿ. ನೋಡಿ, ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ರೀ. ಜಾಸ್ತಿ ನೀರನ್ನು ಹಾಕೋಬೇಡ್ರಿ, ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋರಿ. ನೋಡಿ, ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಡಿನಿ. ಈಗ ಉಳಿದಿರೋ ಪದಾರ್ಥಗಳನ್ನ ಹಾಕೊಂಡ್ರಿ. ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪನೇ 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ, ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾಯಿನ್ ಅಥವಾ ಓಂಕಾಳು, ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ರೀ. 1 ಸ್ಪೂನ್ ಆಗಷ್ಟೇ ಮಿಕ್ಸ್ ಇರು ಕಪ್ಪು ಮತ್ತು ಬಿಳಿ ಎಳ್ಳು ಮಿಕ್ಸ್ ಅವ್ರಿ, ಅದನ್ನು ಹಾಕಿನಿ. ನಿಮ್ಮ ಕಡೆ ಯಾವುದಾದ್ರು ಅದನ್ನು ಹಾಕಿರಿ. ಸ್ವಲ್ಪ ಇಂಗನ್ನು ಹಾಕಿದ್ದೀನಿ. 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ. 2 ಸ್ಪೂನ್ ಆಗಷ್ಟೇ ಸಣ್ಣ ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ನಡೀತದ್ರಿ, ಹಾಕಿರಿ. ಆ ಪಾಲಕ್ ಸೊಪ್ಪನ್ನು ಏನು ಹುರ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ರೀ. ನೋಡಿ, ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ. ನೋಡಿ, ಇವತ್ತು ಸಂಕ್ರಮಣ ಕರಿ ಸ್ಪೆಷಲ್ಲಾಗಿ ನಮ್ಮಲ್ಲಿ ಏನಾದರೂ ಡೀಪ್ ಫ್ರೈ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನ ರೆಡಿ ಮಾಡ್ತೀವಿ. ನಾನು ಇವತ್ತು ಇದನ್ನು ಪಾಲಕ್ ಸೊಪ್ಪು ಈ ರೀತಿ ಹೆಸರು ಬೇಳೆಯನ್ನು ಬಳಸಿಬಿಟ್ಟು ಪುರಿಯನ್ನು ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ, ಯೂಶ್ವಲಿ ಪುರಿ ಅಂದರೆ ಚಟ್ನಿ, ಕುರ್ಮ ಅದೆಲ್ಲ ಬೇಕು. ಈ ರೀತಿ ಪುರಿ ಮಾಡ್ಕೊರಿ. ಇದಕ್ಕೆ ಯಾವುದೇ ರೀತಿ ಚಟ್ನಿ, ಕುರ್ಮ ಏನೂ ಬೇಡ. ಇದನ್ನು ಹಾಗೇನೆ ತಿನ್ಬೋದು ನೋಡ್ರಿ. ನೋಡಿ, ಆದಷ್ಟು ಎಷ್ಟು ಹಿಟ್ಟು ಹಿಡಿಸ್ತದಲ್ಲ ಅಷ್ಟನ್ನೇ ಹಾಕಿರಿ. ಹಾಕಿಬಿಟ್ಟು ಗಟ್ಟಿಯಾಗಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊರಿ. ನೋಡಿ, ಪುರಿ ಮಾಡ್ತಿದ್ರಿ ಅಂದ್ರೆ ನೀವು ರವೆಯನ್ನು ಹಾಕಿರಿ. ಇಲ್ಲ ಪರಾಟ ಥರ ಮಾಡ್ಕೋತಿದ್ರಿ ಅಂದ್ರೆ ಏನು ಮಾಡಿರಿ, ನೀವು ರವೆಯನ್ನು ಸ್ಕಿಪ್ ಮಾಡಿರಿ. ನೋಡಿ, ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು 10 ನಿಮಿಷ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನೋಡಿ, ನಾನು ಇಲ್ಲೊಂದು ಮೆಣಸಿನ್ಕಾಯ್ದು ಒಂದು ಮಸಾಲೆಯನ್ನು ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರ್ತದೆ ಇದು. ಪುರಿ ಜೊತೆ ಅಷ್ಟೇ ಅಲ್ಲ, ನೀವು ರೊಟ್ಟಿ ಚಪಾತಿಗೂ ಟ್ರೈ ಮಾಡ್ಬೋದು. ಈ ಕಡಾಯಿಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಕಡಿಮೆ ಖಾರ ಇರೋ ಮೆಣಸಿನ್ಕಾಯನ್ನೇ ತೊಗೋಬೇಕು. ನಾನಿಲ್ಲಿ ಒಂದು 10 ಮೆಣಸಿನ್ಕಾಯನ್ನು 1ರಲ್ಲಿ 2 ಭಾಗವಾಗಿ ಮಾಡಿ ಈ ರೀತಿ ಉದ್ದದಾಗಿ ಕಟ್ ಮಾಡಿ ತೊಗೊಂಡಿನಿ ರೀ. ಆ ಮೆಣಸಿನ್ಕಾಯನ್ನು ಈಗ ಹುರಿದು ಬಿಟ್ಟು ತೊಗೊಂಡು ನೋಡಿರಿ. ಅದ್ರ ಮೇಲೆ ಸ್ಪಾಟ್ಸ್ ಬರೋವರೆಗೂ ನೋಡಿ, ನಾನು ಹೈ ಫ್ಲೇಮ್ದಲ್ಲಿ ಇಟ್ಟೇ ಹುರಿಯತ್ತೀನಿ. ನೋಡಿ, ಸ್ಪಾಟ್ಸ್ ಬರೋವರೆಗೂ ಹುರಿದ್ಬಿಟ್ಟು ತೊಗೋಬೇಕು. ಆದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಇದ್ರೆ ತೊಗೋರಿ, ಚೆನ್ನಾಗಾಗ್ತಾವೆ. ಆದರೆ ಇವು ಮೆಣಸಿನ್ಕಾಯಿನೂ ಖಾರ ಇಲ್ಲ ಅಂತ ಹೇಳಿ ನಾನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಎಲ್ಲ ಹುರಿದವಲ್ಲ, ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಆ ಎಣ್ಣೆ ಮಧ್ಯೆ ಕಲ್ಲ ಅದರೊಳಗನೆ ಸ್ವಲ್ಪ ಸಾಸಿವೆ, 1/4 ಟೀ ಸ್ಪೂನ್ ಆಗಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಆಗಷ್ಟು ಅರಿಶಿಣ, ಸ್ವಲ್ಪ ಇಂಗು, ಒಂದು ಸ್ವಲ್ಪನೇ ಬರೀ ಬ್ಯಾಡಗಿ ಚಿಲ್ಲಿ ಪೌಡ್ರನ್ನು ಹಾಕಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟೇ ಹಾಕಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟೇ ದೊಡ್ಡ ಸ್ಪೂನ್ದಿಂದನೇ ಹುರಿದಿರುವ ಜೀರಿಗೆ ಪುಡಿ, 1.5 ಸ್ಪೂನ್ ಆಗಷ್ಟು ಶೇಂಗಾ ಪುಡಿಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ಆಪ್ಷನಲ್ ಇದ್ರೂ ಹಾಕೋಬೋದು, ಇಲ್ಲಾದರೂ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲ ಲೋ ಫ್ಲೇಮ್ದಲ್ಲಿ ಇಟ್ಟೇ ಮಿಕ್ಸ್ ಮಾಡಿರಿ. ಇಲ್ಲಾಂದರೆ ಏನಾಗ್ತದೆ, ಮಸಾಲೆ ಎಲ್ಲ ಸೀದ್ ಹೋಗ್ತದೆ. ನೋಡಿ, ಸ್ವಲ್ಪನೇ ಒಂದು ಅರ್ಧ ಸ್ಪೂನ್ ಆಗಷ್ಟು ಗುರೆಳ್ಳು, ಹುಚ್ಚೆಳ್ಳು ಏನಂತಾರಲ್ಲ, ಅಥವಾ ನಮ್ಮ ಕಡೆ ಖಾರ ಹೇಳ್ತೀವಿ, ಅದರ ಚಟ್ನಿ ಬರೀ ಪೌಡ್ರ್ ಐತ್ರಿ, ಅದನ್ನು ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ, ನಡೀತದೆ. ಲೋ ಫ್ಲೇಮ್ದಲ್ಲಿ ಇಟ್ಟೇ ಬೇಯಿಸಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಆರದ ಮೇಲೂ ಗಟ್ಟಿ ಆಗ್ತದೆ ರೀ. 1 ಸ್ಪೂನ್ ಆಗಷ್ಟೇ ನಿಂಬೆ ರಸನ ಹಾಕ್ತಿದ್ದೀನಿ. ನೋಡಿ, ಇದೊಂದು ಮೆಣಸಿನ್ಕಾಯಿ ಮಸಾಲ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ರೊಟ್ಟಿ ಚಪಾತಿಗೂ ಟ್ರೈ ಮಾಡ್ಬೋದು. ಮತ್ತು ಇದು 8 ದಿನ ಇಟ್ಟರೂ ಕೆಡಲ್ಲ. ತುಂಬ ಟೇಸ್ಟಿಯಾಗಿರ್ತದೆ ರೀ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇದನ್ನೀಗ ಸೈಡಿಗೆ ಇಡೋಣ್ರಿ. ಇದು ಆದ್ಮೇಲೆ ಇನ್ನೂ ಗಟ್ಟಿ ಆಗ್ತದೆ. ಈಗ 10 ನಿಮಿಷ ಆಗ್ಯದ್ರಿ. ಹಿಟ್ಟನ್ನು ನೆಂದದ ನೋಡಿರಿ. ಆದಷ್ಟು ಗಟ್ಟಿಯಾಗಿಯೇ ಕಲಿಸ್ಕೋರಿ. ಪುರಿ ಮಾಡೋ ಮುಂದೆ ನೀವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಬಿಟ್ರೆ ಎಣ್ಣೆನೂ ಹಿಡಿಯಲ್ಲ. ನೋಡಿ, ಈಗ ಸಣ್ಣ ಸಣ್ಣ ಉಳ್ಳಿಯನ್ನು ರೆಡಿ ಮಾಡ್ಕೊಂಡ್ರಿ. ನೋಡಿ, ಈ ಪುರಿಗೆ ಯಾವುದೇ ಚಟ್ನಿ, ಸಾಂಬಾರು, ಕುರ್ಮ ಯಾವುದು ಬೇಡ, ಹಾಗೇ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರ್ತಾವ್ರಿ ಇವು. ನೋಡಿ, ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಒಮ್ಮೆ ಒಂದು 4-5 ಉಳ್ಳಿಗಳನ್ನ ಏನು ಮಾಡ್ತೀನಿ, ರೆಡಿ ಮಾಡ್ಕೊತೀನಿ ನೋಡಿರಿ. ನೋಡಿ,
ಒಮ್ಮೆಲೆ 4-5 ಉಳ್ಳಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ ನೀವು. ನೋಡಿ, ನೀವು ಡೈರೆಕ್ಟ್ ಇದನ್ನು ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸ್ಬೋದು, ಅಥವಾ ಈ ರೀತಿ ಚಪಾತಿ ಶೀಟ್ ಅಥವಾ ತಗಡ ಮೇಲೇನೋ ಹಿಟ್ಟು ಹಚ್ಕೊಂಡು, ತುಂಬ ತೆಳುವೂ ಅಲ್ಲ ತುಂಬ ದಪ್ಪನೂ ಅಲ್ಲ, ಆ ರೀತಿ ನೀವು ಲಟ್ಟಿಸ್ಬಿಟ್ಟು ತೊಗೋಬೇಕು ನೋಡಿರಿ. ಇಲ್ಲ ನಮಗೆ ಎಣ್ಣೆ ನಡೆಯಲ್ಲ, ಎಣ್ಣೆ ಬೇಡ ಅಂದ್ರೆ ಈ ರೀತಿನೂ ಒಮ್ಮೆ ಹೆಸರು ಬೇಳೆ ರುಬ್ಬಿ ಹಾಕಿ ನೀವು ಪರಾಠನೂ ಮಾಡ್ಕೊರಿ, ತುಂಬ ಟೇಸ್ಟಿಯಾಗಿರ್ತಾವೆ ನೋಡಿ. ಅದರ ಪರಾಠ ಮಾಡ್ತಿದ್ರಂದ್ರೆ ನೀವೇನು ಮಾಡಿರಿ, ಆ ರವೆಯನ್ನು ಹಾಕ್ಬೇಡ್ರಿ, ರವೆಯನ್ನು ಸ್ಕಿಪ್ ಮಾಡಿರಿ. ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಿ, ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ ರೀ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಸಂಕ್ರಮಣ ಕರಿ ಎತ್ ಮಾಡ್ತೀವಿ ರೀ. ಅದರ ಸ್ಪೆಷಲ್ಲಾಗಿ ನಾನು ಇವತ್ತು ಈ ಹೆಸರು ಬೇಳೆನ ರುಬ್ಬಿ ಹಾಕಿ ಪಾಲಕ್ ಸೊಪ್ಪನ್ನು ಬಳಸಿ ಈ ರೀತಿ ಪುರಿಯನ್ನು ಮಾಡಿದ್ದೀನಿ ರೀ. ತುಂಬ ಟೇಸ್ಟಿಯಾಗಿರ್ತಾವೆ ರೀ. ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ, ಒಮ್ಮೆಲೆ ಒಂದು 5 ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ. ಹೈ ಫ್ಲೇಮ್ದಲ್ಲಿಟ್ಟನೆ ಕರೀರಿ, ಅಂದರೆ ಎಣ್ಣೆ ಹಿಡಿಯಲ್ಲ. ನೋಡಿ ಪುರಿ ಎಷ್ಟು ಚೆನ್ನಾಗಿ ಉಬ್ಬಿ ಬತ್ತು ನೋಡಿರಿ. ನೋಡಿ, ಇವನ್ನ ಹಾಗೇ ತಿನ್ಬೋದು, ಅಥವಾ ನೀವು ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡ್ತಿದ್ರಂದ್ರೆ ನೀವು ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆನೂ ಹಾಕ್ಕೊಡ್ಬೋದು. ಈ ಮಸಾಲೆ ಮೆಣಸಿನ್ಕಾಯಿ ಏನು ಮಾಡಿನಲ್ರಿ, ಅದ್ರ ಜೊತೆನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಮಸಾಲೆ ಮೆಣಸಿನ್ಕಾಯಿ ಅಂತೂ ನೀವು 8 ದಿನ ಹೊರಗಡೆ ಇಟ್ಟರೂ ಕೆಡೋದಿಲ್ಲ ರೀ, ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ, 2 ಕರೆದ್ಬಿಟ್ಟು ತೋರಿಸಿದ್ದೀನಿ. ಈ ಹೆಸರು ಬೇಳೆ ಪಾಲಕನ್ನು ಬೆಳೆಸಿ ಮಾಡಿರೋ ಪುರಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.